ಸಚಿವರಿಗೆ ಸಿಎಂ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಾಹೇಬರು ಕರೆಸ್ತಾರೆ, ನಾಟಿ ಕೋಳಿ ತಿನ್ನಿಸ್ತಾರೆ. ನನಗೆ ಸೋಮವಾರ ಮಂಗಳವಾರ ಏನೂ ಇಲ್ಲ ರೀ, ಅದರಲ್ಲಿ ಏನಿದೆ ಅದರಲ್ಲಿ ಊಟ ಮಾಡ್ತೀವಿ ಅಷ್ಟೇ ನಾವು ಅಂಥೇಳಿ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನಮ್ಮ ಸಿ ಎಂ ರೀ ಅವರು ಊಟಕ್ಕೂ ಕರಿಬೇಡ ಅಂದರೆ ಹೇಗ್ರಿ, ಸಿ ಎಂ ಊಟಕ್ಕೆ ಕರಿಬಾರ್ದಾ? ಏನು ತಪ್ಪಿದೆ? ಊಟಕ್ಕೆ ಕರೆದುಬಿಟ್ರೆ ಅವರು ನಾಳೆ ಡಿ ಸಿ ಎಂ ಕರೀತಾರೆ, ನಾನು ಕರಿತೀನಿ. ಸಿ ಎಂ ಬೇಕಾದರೂ ಕರೀಬಹುದು, ಡಿ ಸಿ ಎಂ ಬೇಕಾದರೂ ಕರೀಬಹುದು, ನಾನು ಬೇಕಾದರೂ ಕರೀಬಹುದು. ಹಾದಿ ಬೀದಿಯಲ್ಲಿ ಊಟ ಕರೆದ ವಿಚಾರಕ್ಕೆಲ್ಲ ಪವರ್ ಶೇರಿಂಗ್ ಅಂತ ಬಿಟ್ಟರೆ ಹೇಗೆ? ಸಂಪುಟ ಪುನರಚನೆಯ ಬಗ್ಗೆ ಮಾತಾಡಿದರೆ ಮಾನ್ಯತೆ ಇರಲ್ಲ ರೀ ಅದಕ್ಕೆ. ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮಾತನಾಡಬೇಕಿದ್ರ ಬಗ್ಗೆ ಹೈಕಮಾಂಡ್ ಯಾವಾಗ ಮಾತನಾಡಬೇಕೋ ಅವಾಗ ಮಾತಾಡುತ್ತದು. ಬಹಿರಂಗವಾಗಿ ಮಾತನಾಡುವವರಿಗೆ ನೋಟಿಸನ್ನು ಕೂಡ ಕೊಟ್ಟಿದೆ, ಇನ್ನೂ ನೋಟಿಸನ್ನು ಕೂಡ ಕೊಡ್ತಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಡಿ ಸಿ ಎಂ ಕರೀತಾರೆ, ಅದಕ್ಕೂ ಬೇಡ ಅಂತೀರಾ. ನಾನು ಕರಿತೀನಿ ನಮ್ಮ ಸಹೋದ್ಯೋಗಿಗೆ, ಅದಕ್ಕೂ ಬೇಡ ಅಂತೀರಾ. ಈಗ ನಾನು ಹೇಳ ಇಲ್ಲ, ಡಿಸ್ಟ್ರಿಕ್ಟ್ ವೈಸ್ ಕರೆದಿದ್ರಲ್ಲ, ಅವಾಗೂ ನೀವು ಆಕ್ಷೇಪ ಪಟ್ರಿ. ನಮ್ದು ಆಕ್ಷೇಪ ಇಲ್ಲ ಸರ್. ಸಾರಿ, ನಿಮ್ ಸ್ನೇಹಿತರು ಬಿಜೆಪಿ ಅವರು ಸಚಿವರುಗಳು ಒತ್ತಾಯ ಮಾಡ್ತಾ ಇದ್ದಾರೆ ಸರ್, ಹೈಕಮಾಂಡ್ ಈ ಗೊಂದಲಕ್ಕೆ ತೆರೆ ಎಳಿಬೇಕು, ಮಧ್ಯಪ್ರವೇಶ ಮಾಡಬೇಕು ಅಂತ. ಯಾಕಂದ್ರೆ ಹಾದಿ ಬೀದಿಯಲ್ಲಿ ಶಾಸಕರುಗಳು ಮಾತಾಡ್ತಿದ್ದಾರೆ, ಇದೆಲ್ಲದೂ ಕೂಡ ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇರೋದೇ ನಾನು ಹೇಳ್ತಾ ಇರೋದಲ್ವಾ. ಹಾದಿ ಬೀದಿನಲ್ಲಿ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ. ಮಾಧ್ಯಮ ಮುಂದೆ ಬಂದು ನಾನು ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ಅದೇ ಹೈಕಮಾಂಡ್ ಅವರೇ ಹೇಳ್ಬೇಕಲ್ಲ. ಹೈಕಮಾಂಡ್ ಯಾರು? ಖರ್ಗೆ ಸಾಹೇಬ್ರು ಹೇಳ್ಬೇಕು, ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು, ಸೋನಿಯಾ ಗಾಂಧಿ ಅವ್ರು ಹೇಳ್ಬೇಕು. ಅವರು ಮೌನ ವಹಿಸಿದ್ದಾರೆ ಸರ್, ಖರ್ಗೆ ಅವರು ಈಗ ಅವರು ನಂತರ ಬಂದು ಹಿಂಗೆಲ್ಲ ಮಾತಾಡ್ಕೊಂಡು ಹೋದ್ರೆ ಹೈಕಮಾಂಡ್ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ತಾರೆ. ಸಚಿವರುಗಳು ಹೇಳ್ತಾ ಇರುವಂತದ್ದು ಇದು ಆಡಳಿತ ಡಸ್ ನಾಟ್ ಮ್ಯಾಟರ್. ಯಾವ ಸಚಿವರು ಹೇಳಿರೋದು ಗವರ್ನೆನ್ಸ್ ಮೇಲೆ ಇದೆ ನೋಡಿ. ಅವ್ರೇನ್ ಹೇಳಿದ್ದಾರೆ, ಇವ್ರದೆಲ್ಲ ಇದು ಇದೆ. ಹೈಕಮಾಂಡ್